ಇನ್ನೊಂದು ಅದ್ಭುತವಾದ ಒಂದು ನಿರೂಪಣೆ ಅನೇಕ ಅಧ್ಯಾಯಗಳಲ್ಲಿ 3-4 ಅಧ್ಯಾಯಗಳಲ್ಲಿ ಬರೋದೇನು ಅಂತಂದರೆ ಗಾಂಧರ್ವ ಶಾಸ್ತ್ರದ ನಿರೂಪಣೆ, ಸಂಗೀತ ಶಾಸ್ತ್ರ. ಅದಕ್ಕೆ ಸಂಬಂಧಪಟ್ಟ ಎಷ್ಟು ವಿಚಾರಗಳಿವೆ ಅಂತಂದರೆ ಸಂಗೀತ ವಿದ್ವಾಂಸರು ಯಾರಾದರೂ ಚೆನ್ನಾಗಿ ಸಂಸ್ಕೃತ ಅಧ್ಯಯನ ಮಾಡಿ ಇದನ್ನು ನೋಡಿದ್ರೆ ಬಹಳಷ್ಟು ವಿಚಾರ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅಷ್ಟು ಯಾವ್ಯಾವ ಥರ ರಾಗಗಳಿವೆ, ಮೂರ್ಛನಾಗಳು ಎಷ್ಟು ಥರ ಇದೆ, ಮತ್ತು ತಾಳಗಳು ಯಾವ ಥರ ಇದೆ, ಮತ್ತು ಷಡ್ಜ, ರಿಷಭ, ನಿಷಧ, ದೈವತ, ಇದೆಲ್ಲ ಈ ಶಬ್ದಗಳನ್ನು ಯಾಕಾಗಿ ಅದನ್ನು ಷಡ್ಜ ಅಂತ ಯಾಕೆ ಕರಿತೀವಿ, ಅದನ್ನು ಹೇಗೆ ಉಚ್ಚಾರಣೆ ಮಾಡಬೇಕು, ಇಂತಹ ಅತ್ಯದ್ಭುತವಾದ ವಿಚಾರಗಳನ್ನು ಒಳಗೊಂಡಿರುವಂತಹ ದೊಡ್ಡ ದೊಡ್ಡ ಅಧ್ಯಾಯಗಳೇ ಇಲ್ಲಿ ಇದೆ. ಅದನ್ನು ನಿರೂಪಣೆ ಮಾಡೋ ಪ್ರಸಂಗ ಏನು, ಆ ಗಂಧರ್ವ ವಿದ್ಯೆಯ ಮಹತ್ವ ಏನು, ಹಸಿವು, ಬಾಯಾರಿಕೆ, ಸಮಯವೇ ಗೊತ್ತಾಗದೇ ಇರುವಂತೆ ಮೈಮರೆಸುವಂತೆ ಮಾಡುವ ಸಾಮರ್ಥ್ಯ ಆ ಗಂಧರ್ವ ವಿದ್ಯೆಗೆ ಇರುತ್ತೆ. ತುಂಬ ಚೆನ್ನಾಗಿ ಹಾಡ್ತಾ ಇದ್ದರೆ ನಾವು ಮೈಮರೆತು ಕೂತ್ಬಿಟ್ಟಿರ್ತೀವಿ, ಸಮಯ ಹೋಗಿದ್ದೇ ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಉದಾಹರಣೆಯಾಗಿ ರೇವತ ರಾಜನ ಕಥಾನಕವನ್ನು ಹೇಳ್ತಾರೆ. ಅವನು ತನ್ನ ಮಗಳಿಗೆ ರೇವತಿಗೆ ಯೋಗ್ಯನಾಗಿರುವಂತಹ ವರವನ್ನು ಹುಡುಕ್ತಾ ಇರ್ತಾನವನು. ಅವನು ತ್ರೇತಾಯುಗದಲ್ಲಿ ಇದ್ದಂತಹ ವ್ಯಕ್ತಿ. ತ್ರೇತಾಯುಗದ ವ್ಯಕ್ತಿ ಅವನು ತನ್ನ ಮಗಳಿಗೆ ಉಚಿತನಾದಂತಹ ವರ ಬೇಕು. ಒಂದಿಷ್ಟು ಜನ ವರರನ್ನು ತನ್ನ ತಲೆಯಲ್ಲಿ ಇಟ್ಕೊಂಡಿರ್ತಾನೆ. ಅವರಲ್ಲಿ ತುಂಬ ಯೋಗ್ಯನಾದಂತಹ ವರ ಯಾರು, ಹೇಗೆ ತೀರ್ಮಾನ ಮಾಡೋದು? ಒಂದು ಕೆಲಸ ಮಾಡೋಣ, ಚತುರ್ಮುಖ ಬ್ರಹ್ಮದೇವರನ್ನೇ ಕೇಳ್ಕೊಂಡು ಬರೋಣ ಅಂತ ಹೇಳಿ ಮಗಳನ್ನೂ ಕೂಡ ಕರ್ಕೊಂಡು ಸತ್ಯಲೋಕಕ್ಕೆ ಹೋಗ್ತಾನೆ. ಸತ್ಯಲೋಕಕ್ಕೆ ಹೋದಾಗ ಆಗ ಎಲ್ಲ ಗಂಧರ್ವರೆಲ್ಲರೂ ಕೂಡ, ಅನೇಕ ಜನ ಗಂಧರ್ವರು ಅಲ್ಲಿ ಚತುರ್ಮುಖ ಬ್ರಹ್ಮನ ಮುಂದೆ ಭಗವಂತನ ಲೀಲೆಗಳನ್ನು ಗಾನ ಮಾಡ್ತಾ ಇರ್ತಾರೆ, ಹಾಡ್ತಾ ಇರ್ತಾರೆ. ಹಾಡುವಾಗ ಮಧ್ಯದಲ್ಲಿ ಯಾರೋ ದೊಡ್ಡ ವ್ಯಕ್ತಿಗಳು ಏನೋ ಬೇರೆ ಕೆಲಸದಲ್ಲಿ ಇದ್ದಾಗ ನಾವು ಮಧ್ಯದಲ್ಲಿ ಹೋಗಿ ಮಾತಾಡಿಸಿ ಅಡ್ಡಿಪಡಿಸಿ ಮಾಡಬಾರ್ದು. ಹಾಡು ಹೇಳ್ತಾ ಇದ್ದಾರಲ್ಲ, ಒಂದು ಹಾಡು ಮುಗಿಲಿ, ಹಾಡು ಮುಗಿದ ತಕ್ಷಣ ಏನಿದೆಯೋ ಅದನ್ನು ಕೇಳ್ಕೊಂಡು ಹೋದರಾಯಿತು ಅಂತ ಹೇಳಿ ಹಾಡು ಕೇಳ್ತಾ ಮೈಮರಿತಾ ಅಲ್ಲೇ ಇರ್ತಾನವನು. ಸರಿ, ಹಾಡು ಮುಗೀತು. ಹಾಡೆಲ್ಲ ಮುಗಿದ ತಕ್ಷಣ ಕೇಳ್ತಾನೆ, ಏನಪ್ಪ ಬಂದಿದ್ದು ನೀನು ಅಂದರೆ, ಈ ಥರ ನನ್ನ ಮಗಳಿಗೆ ಇಂತಿಂಥ ವ್ಯಕ್ತಿಗಳಲ್ಲಿ ಯಾರನ್ನ ಯೋಗ್ಯನಾದ ವರ ಅಂತ ಆಯ್ಕೆ ಮಾಡಿಕೊಳ್ಬಹುದು ಅಂತ ಕೇಳಿದಾಗ ಹೇಳ್ತಾರೆ, ನೀನು ಹೇಳಿದಂತಹ ಒಬ್ಬ ರಾಜನು ಅಲ್ಲಿ ಬದುಕಿಲ್ಲ, ಅವ್ರ ವಂಶಗಳೇ ಇಲ್ಲ. ಯಾಕೆ? ನೀನು ಒಂದು ಹಾಡು ಹೇಳೋ ತನಕ ಮಾತ್ರ ಇಲ್ಲಿದ್ದೀನಿ ಅಂತ ಅಂದ್ಕೊಂಡಿದ್ಯಾ? ಬ್ರಹ್ಮಲೋಕದಲ್ಲಿ ಬ್ರಹ್ಮಮಾನದ ಲೆಕ್ಕದಲ್ಲಿ ಸಮಯ ಕಳೆದು ಹೋಗ್ಬಿಟ್ಟಿದೆ. ಇದೆಲ್ಲ ಹಿಂದೆ ನೋಡಿದ್ವಿ ನಾವು, ಆ ಪರಿಮಾಣ ಎಷ್ಟಿರುತ್ತೆ ಅಂತ. ಇಡೀ ಅಷ್ಟು ಮನ್ವಂತರಗಳು, 14 ಮನ್ವಂತರಗಳು ಬ್ರಹ್ಮದೇವರಿಗೆ ಹಗಲು ಮಾತ್ರ ಅಂತಂದರೆ ಯಾವ ಲೆಕ್ಕದಲ್ಲಿ ನಾವು ಯೋಚನೆ ಮಾಡಬೇಕದನ್ನು. ಇವನು ಒಂದು ಹಾಡಾಗೋ ತನಕ ಅಷ್ಟೇ ನಾನು ನಿಂತಿದ್ದೀನಿ ಅಂತ ಅಂದ್ಕೊಂಡಿರ್ತಾನೆ. ಅಷ್ಟರಲ್ಲಿ ಇಲ್ಲಿ ಯುಗವೇ ಮುಗಿದು ಹೋಗ್ಬಿಟ್ಟಿರುತ್ತೆ. ಹೇಳ್ತಾರೆ, ಇದು ಎಲ್ಲಿದೆ, ದ್ವಾಪರದ ಕೊನೆಗೆ ಬಂದುಬಿಟ್ಟಿದೆ ಈಗಾಗಲೇ. ನೀನು ಹೇಳಿದಂತಹ ಯಾವ ರಾಜರೂ ಕೂಡ ಅಲ್ಲಿ ಇಲ್ಲ. ನೀನೇನು ಮಾಡಬಹುದು, ಈಗ ಅಲ್ಲಿ ನಿನ್ನ ಕುಶಸ್ಥಲಿ ಅಂತ ಅವನ ಸಾಮ್ರಾಜ್ಯ ಇದ್ದ ಜಾಗ, ಅಲ್ಲೇ ಈಗ ದ್ವಾರಕ ಹತ್ತಿರದಲ್ಲೇ ನಿರ್ಮಾಣ ಆಗಿದೆ. ಆ ದ್ವಾರಕೆಯಲ್ಲಿ ಬಲರಾಮ ಅಂತ ಇದ್ದಾನೆ, ಅವನಿಗೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡು ಅಂತ ಹೇಳಿ ಕಳಿಸ್ತಾರೆ. ದ್ವಾಪರ ಯುಗದ ಕೊನೆಯಲ್ಲಿ ಬಂದಂತಹ ಕೃಷ್ಣನ ಅಣ್ಣ ಬಲರಾಮನಿಗೆ ಕೊಟ್ಟು ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿ ಅವನು ತಾನು ವಾನಪ್ರಸ್ಥಾಶ್ರಮವನ್ನು ಸ್ವೀಕಾರ ಮಾಡಿ ಹೊರಡ್ತಾನೆ ಅಂತ ಹೇಳಿ ಬರುತ್ತೆ. ಆ ಪ್ರಸಂಗದಲ್ಲಿ ನಿರೂಪಣೆ ಮಾಡುವಾಗ ಅದು ಹೇಗೆ ಅವನಿಗೆ ಗೊತ್ತೇ ಆಗಲಿಲ್ಲ, ಸಮಯನೇ ಗೊತ್ತಾಗೋದಿಲ್ಲ ಅಂತಂದರೆ 2 ಕಾರಣಗಳನ್ನು ಅಲ್ಲಿ ಕೊಡ್ತಾರೆ. ಒಂದು ಕಾರಣ, ಒಂದು ಆ ಸಮಯ ಇಲ್ಲಿರುವ ಲೆಕ್ಕಕ್ಕೂ ಸತ್ಯಲೋಕದಲ್ಲಿರುವ ಲೆಕ್ಕಕ್ಕೂ ವ್ಯತ್ಯಾಸ, ಸಮಯ ಅಲ್ಲಿ ಬೇಗ ಕಳೆದು ಹೋಗುತ್ತೆ ಅಂತ ಒಂದು. ಜೊತೆಗೆ ಆ ಗಂಧರ್ವ ವಿದ್ಯೆಯಲ್ಲಿ ಇರುವಂತಹ ಮಹತ್ವ, ಅದಕ್ಕಂಥ ಒಂದು ಶಕ್ತಿ ಇದೆ, ಎಂಥವನಾದರೂ ಕೂಡ ಮೈಮರೆಯುವಂತೆ ಮಾಡುತ್ತೆ ಅಂತ ನಿರೂಪಣೆ ಮಾಡೋ ಪ್ರಸಂಗದಲ್ಲಿ ಆ ಗಂಧರ್ವ ವಿದ್ಯೆಗೆ ಸಂಬಂಧಪಟ್ಟಂತಹ ಅನೇಕ ವಿಚಾರಗಳನ್ನು ಇಲ್ಲಿ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಆನಂತರ ಇನ್ನೊಬ್ಬನ ಮಹಿಮೆಯನ್ನು ಹೇಳ್ತಾರೆ, ಅದೇ ಕುವಲಾಶ್ವ. ಕುವಲಾಶ್ವನೇ ದುಂದುಮಾರ ಅಂತ ಹೇಳಿ ಮುಂದೆ ಪ್ರಸಿದ್ಧನಾಗ್ತಾನೆ. ಉತ್ತಂಕ ಅನ್ನುವಂಥ ಒಬ್ಬ ಮುನಿ ಬೃಹದಶ್ವ ರಾಜನ ಹತ್ರ ಬರ್ತಾರೆ. ಈ ಬೃಹದಶ್ವನ ಮಗನೇ ಕುವಲಾಶ್ವ. ಈ ಬೃಹದಶ್ವನ ಹತ್ರ ಬಂದು ಹೇಳ್ತಾರೆ, ನಾವು ಇಂಥ ಒಂದು ಸ್ಥಳದಲ್ಲಿ ತಪಸ್ಸನ್ನು ನಾವು ಮುನಿಗಳೇ ಮಾಡ್ತಾ ಇರ್ತೀವಿ, ಆದರೆ ಒಬ್ಬ ದುಂದು ಅನ್ನುವಂತಹ ಒಬ್ಬ ಅಸುರ ಇದ್ದಾನೆ, ಬಹಳಷ್ಟು ತೊಂದರೆ ಕೊಡ್ತಾ ಇದ್ದಾನೆ ಅವನು. ನಾವ್ಯಾರು ನೆಮ್ಮದಿಯಾಗಿ ತಪಸ್ಸನ್ನೇ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಿನ್ನ ರಕ್ಷಣೆಯನ್ನು ಕೇಳಿಕೊಂಡು ನಾವು ಬಂದಿದ್ದೀವಿ. ಭವತೋ ರಕ್ಷಣಂ ಕಾರ್ಯಂ ತತ್ತಾವತ್ ಕರ್ತುಮರ್ಹತಿ, ಇದು ನಿನ್ನ ಕರ್ತವ್ಯ.
ಈ ಋಷಿಮುನಿಗಳೆಲ್ಲ ರಕ್ಷಣೆಯನ್ನು ಕೇಳಿ ರಾಜರ ಹತ್ರ ಬರ್ತಾ ಇದ್ರು ಅಂತ ಅನ್ನೋದನ್ನು ಬೇಕಾದಷ್ಟು ಕೇಳಿದ್ದೀವಿ ನಾವು. ವಿಶ್ವಾಮಿತ್ರ ಋಷಿಗಳು ಬಂದರು, ಅವರು ಇವರು ಬೇಕಾದಷ್ಟು ಕೇಳಿದ್ದೀವಿ. ಯಾಕೆ ಹೀಗೆ ಬರ್ತಿದ್ರು ಅವರು? ಅಷ್ಟು ತಪಶಕ್ತಿ ಅವ್ರಿಗಿಲ್ವಾ? ಒಬ್ಬ ರಾಕ್ಷಸನಿಗೆ ಎಷ್ಟೋ ಜನ ಋಷಿಗಳು ಶಾಪ ಕೊಟ್ಟು ಇದು ಮಾಡಿರೋದೆಲ್ಲ ಕೇಳಿದ್ದೀವಿ ನಾವು, ನಿಗ್ರಹ ಮಾಡಿರೋದೆಲ್ಲ ಕೇಳಿದ್ದೀವಿ. ಹಾಗಿದ್ರೆ ತಾವೇ ಶಾಪ ಕೊಟ್ಟು ಆ ದುಂದುವನ್ನು ಕೊಲ್ಲೋದೇನು ದೊಡ್ಡ ವಿಷಯ ಅಲ್ಲ. ಆದರೆ ಅನೇಕ ರೀತಿಯಿಂದಾಗಿ ಅದನ್ನು ವಿಚಾರ ಮಾಡಿ ಅದನ್ನು ಬಿಟ್ಟಿರ್ತಾರವರು. ಒಂದು, ತಮ್ಮ ತಪಸ್ಸಿನ ಸಾಮರ್ಥ್ಯವನ್ನು ವ್ಯರ್ಥ ಮಾಡಿಕೊಳ್ಳಬಾರ್ದು. ತಾವು ಶಾಪ ಕೊಡೋದು ಅಂತಂದರೆ ತಮ್ಮ ತಪಶಕ್ತಿಯನ್ನು ಖರ್ಚು ಮಾಡೋದು ಅಂತ ಅರ್ಥ. ತಪಶಕ್ತಿಯೇ ಇಲ್ಲೇ ಇರುವಂತಹ ನಮ್ಮಂಥವ್ರು ಏನು ಹೇಳಿದ್ರು ಏನೂ ಆಗೋದಿಲ್ಲ. ಹಾಗಾಗಿ ತಪಶಕ್ತಿಯನ್ನು ಖರ್ಚು ಮಾಡಬೇಕಾಗತ್ತೆ ಶಾಪ ಕೊಡಲಿಕ್ಕೆ. ಅದು ವಿನಾಕಾರಣ ತಪಶಕ್ತಿಯನ್ನು ಖರ್ಚು ಮಾಡೋದಿಲ್ಲ ಅವರು. ಮತ್ತು ರಾಜರ ಕರ್ತವ್ಯ ಇರುತ್ತೆ, ಇನ್ನೊಬ್ಬರ ಕರ್ತವ್ಯವನ್ನು ನಾವೇ ನಿರ್ವಾಹ ಮಾಡಲಿಕ್ಕೆ ಹೋಗಬಾರ್ದು. ಯಾರು ಕರ್ತವ್ಯ ಪರಿಪಾಲನೆ ಮಾಡಬೇಕು ಅವ್ರು ಯಾರೂ ಇಲ್ಲದೇ ಇರೋ ಸಂದರ್ಭದಲ್ಲಿ ನಾವು ಮಾಡಬಹುದೇ ಹೊರತು ಪ್ರಜೆಗಳ ರಕ್ಷಣೆ ಅಂತನ್ನೋದು ರಾಜನ ಕರ್ತವ್ಯ, ಕ್ಷತ್ರಿಯನ ಕರ್ತವ್ಯ, ಅವನಿಗೆ ಆ ಜವಾಬ್ದಾರಿ ಅಂತ ಹೇಳಿ ಆ ಕಾರಣದಿಂದಲೂ ಕೂಡ ರಾಜರ ಹತ್ರ ಅವರೆಲ್ಲರೂ ಕೂಡ ಹೋಗ್ತಿದ್ರು. ಹಾಗೆ ಬರ್ತಾರೆ, ಬಂದು ಹೇಳ್ತಾರೆ, ನಿರುದ್ವಿಗ್ನ ತಪಃ ಕರ್ತು ನಹಿ ಶಕ್ನೋಮಿ ಪಾರ್ಥಿವ, ನೆಮ್ಮದಿಯಾಗಿ ನಾನು ತಪಸ್ಸನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಯಾಕೆ ಅಂತಂದರೆ ಅವನು ಮರಳಿನ ಒಳಗೆ ಹುದುಗು ಹೋಗಿಬಿಟ್ಟಿರ್ತಾನೆ, ಅಲ್ಲಿ ಒಳಗೆಲ್ಲೋ ಇದ್ದು ತಪಸ್ಸನ್ನು ಮಾಡ್ತಾ ಇರ್ತಾನವನು. ಒಂದು ಸತಿ ಹೊರಗೆ ಬಂದು ಉಸಿರು ತಗೊಂಡು ಒಳಗೆ ಹೋಗಿಬಿಟ್ರೆ 1 ವರ್ಷ ಒಳಗೆ ಇರ್ತಾನೆ. 1 ವರ್ಷ ಆದ ಮೇಲೆ ಇದ್ದಕ್ಕಿದ್ದಂತೆ ಬರ್ತಾನವನು. ಯಾವಾಗ ಬರ್ತಾನೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವನು ಹೊರಗೆ ಬಂದರೆ ಏನಾಗತ್ತೆ, ಹೊರಗೆ ಒಂದು ಜೋರಾಗಿ ಉಸಿರು ಬಿಡ್ತಾನವನು. ಅವನು ಬಿಟ್ಟಂತಹ ಉಸಿರಿನ ಪ್ರಭಾವ ಯಾವ ಥರ ಇರುತ್ತೆ, ಧೂಳೆದು ಬಿಡುತ್ತೆ. ಆದಿತ್ಯ ಪಥಮಾವೃತ್ಯ ಸಪ್ತಾಹಂ ಭೂಮಿಕಂಪನಂ, ಧೂಳು ಎದ್ದು ಸೂರ್ಯಮಂಡಲವೇ ಮುಚ್ಚೋಗ್ಬಿಡಬೇಕು, ಬೆಳಕೇ ಬರಬಾರ್ದು, ಅಷ್ಟು ಧೂಳು ಎದ್ದು ಬಿಟ್ಟಿರುತ್ತೆ. ಮತ್ತು 7 ದಿನಗಳ ಕಾಲ ನಿರಂತರವಾಗಿ ಭೂಕಂಪನೆ ಆಗ್ತಾ ಇರುತ್ತೆ. ಮತ್ತು ಸವಿಸ್ಫುಲಿಂಗಂ ಸಜ್ವಾಲಂ ಸಧೂಮಂ ಅತಿದಾರುಣಂ, ಮತ್ತು ಅವನ ಬಾಯಿಂದ ಕಿಡಿಗಳನ್ನು ಜೋರಾಗಿ ಹಾರಿಸುವಂತಹ ಬೆಂಕಿಯ ಕೆನ್ನಾಲಿಗೆಗಳು ಜೋರಾಗಿ ಬರ್ತಾ ಇರುತ್ತೆ. ಅದು ಶಾಂತ ಆಗುವ ತನಕವೂ ನಮಗೆ ನೆಮ್ಮದಿಯೇ ಇಲ್ಲ. ಹಾಗಾಗಿ ನಿನ್ನ ಹತ್ರ ಬಂದಿದ್ದೀನಿ. ನಮಗೆ ದೀಪಾವಳಿಯಲ್ಲಿ ಯಾರೋ ಒಂದು ಬಾಂಬ್ ಏನಾರು ಇಟ್ಟು ಹೋದ್ರೆ ಯಾವಾಗ ಡಮ್ ಅನ್ನುತ್ತೆ ಅಂತ ಕಾಯ್ತಾ ಇರ್ತೀವಿ ನಾವು, ಅದ್ರ ಕಡೆನೇ ಗಮನ, ಬೇಗ ಅಂದುಬಿಡ್ಲಿ ನೆಮ್ಮದಿಯಾಗಿರೋಣ ಅಂತ. ಹಾಗಿದ್ದಾಗ ಯಾವಾಗ ಇವನು ಉಸಿರು ಬಿಡುತ್ತಾನೋ, ಯಾವಾಗ ಇದು ಮುಗಿಯುತ್ತೋ ಅನ್ನುವಂತಹ ಚಿಂತೆ ಇರೋದು ಸಹಜವಾಗೇ ಇರುತ್ತೆ. ಅವ್ರು ಹೇಳ್ತಾರೆ, ನೀನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಭಗವಂತ ನನಗೆ ಹೇಳಿದ್ದಾನೆ, ಯಾರು ದುಂದುವನ್ನು ಕೊಲ್ಲಲಿಕ್ಕೆ ಮುಂದೆ ಬರ್ತಾರೋ ಅವರಲ್ಲಿ ನಾನು ಸೇರಿಕೊಳ್ತೀನಿ, ವಿಷ್ಣುವಿನ ಸನ್ನಿಧಾನ ಬರುತ್ತೆ, ಧೈರ್ಯವಾಗಿ ನೀನು ಬರಬಹುದು ಅಂತ ಹೇಳಿದಾಗ ಆಗ ಬೃಹದಶ್ವ ಹೇಳ್ತಾನೆ, ಇಲ್ಲ ನಾನು ಬರೋದಿಲ್ಲ, ನನ್ನ ಮಗನನ್ನು ಕಳಿಸ್ತೀನಿ ನಾನು. ಯಾಕೆ ಅಂದರೆ ನಾನು ರಾಜ ಸನ್ಯಸ್ತ ಶಸ್ತ್ರೋಹಂ ಅಯಂತು ತನಯೋ ಮಮ, ನಾನು ಶಸ್ತ್ರತ್ಯಾಗವನ್ನು ಮಾಡಿ ನನ್ನ ಮಗನಿಗೆ ರಾಜ್ಯಭಾರವನ್ನೆಲ್ಲ ವಹಿಸಿ ಈ ಕಾಡಿಗೆ ಹೊರಟಿದ್ದೆ ನಾನು ಅಷ್ಟೇ. ಒಮ್ಮೆ ಶಸ್ತ್ರತ್ಯಾಗ ಮಾಡಿದ ಮೇಲೆ ಪುನಃ ಸ್ವೀಕಾರ ಮಾಡೋದು ಅಷ್ಟು ಉಚಿತ ಆಗೋದಿಲ್ಲ, ನನ್ನ ಮಗನನ್ನು ಈ ಜವಾಬ್ದಾರಿಯನ್ನು ಕೊಟ್ಟು ಕಳಿಸ್ತೀನಿ ಅಂತ ಹೇಳಿ ಕಳಿಸ್ತಾರೆ. ಆ ಕುವಲಾಶ್ವನು ಅವನಿಗೆ 21,000 ಜನ ಮಕ್ಕಳಿರ್ತಾರೆ, ಎಲ್ಲ ಮಕ್ಕಳನ್ನು ಕೂಡ ಕರೆದುಕೊಂಡು ಹೋಗ್ತಾನೆ. ಆ ಮರಳಿನ ಸಮುದ್ರದ ಹತ್ರ ಹೋಗ್ತಾನೆ. ಎಲ್ಲರೂ ಕೂಡ ಸೇರಿಕೊಂಡು ಮರಳನ್ನು ಅಗಿಲಿಕ್ಕೆ ಶುರು ಮಾಡ್ತಾರೆ. ಸಮುದ್ರಂ ಖನಯಾಮಾಸ ವಾಲು ಕಾರಣವಂ ಅವ್ಯಯಂ. ಹಾಗೆ ಅದನ್ನು ತೆಗಿತಾ ಹೋಗ್ತಾ ಇದ್ದಂತೆ ಆ ದುಂದುಮಾರನ ಆ ಬಾಯಿ ಕಾಣುತ್ತೆ. ಕೊನೆಗೆ ಅವನಿಗೆ ತಕ್ಷಣದಲ್ಲಿ ಎಚ್ಚರ ಆಗುತ್ತೆ, ಭಾರಿ ಯುದ್ಧ ಆಗಲಿಕ್ಕೆ ಶುರುವಾಗುತ್ತೆ. ಮೊದಲಿಗೆ ಅವನು ತುಂಬ ನೀರನ್ನು ತನ್ನ ಬಾಯಿಂದ ಹೊರಗೆ ಹಾಕ್ತಾನಂತೆ. ಬಹಳಷ್ಟು ನೀರನ್ನು ಹಾಕಿದಾಗ ತಸ್ಯ ವಾರಿಮಯಂ ವೇಗಂ ಅಭಿಭತ್ಸ ನರಾಧಿಪ, ಕುವಲಾಶ್ವ ಸಾಮಾನ್ಯ ಏನಿರಲಿಲ್ಲ, ಅವನು ರಾಜರ್ಷಿ. ಅವನು ಎಷ್ಟು ನೀರು ಹೊರಗೆ ಬಂದರೂ ಅಷ್ಟೂ ನೀರನ್ನು ತಾನು ಕುಡಿದು ಬಿಡ್ತಾನಂತೆ. ಅಷ್ಟೂ ನೀರು ಕುಡಿದಿರ್ತಾನೆ. ಅದಾದ ಮೇಲೆ ಅವನು ಬೆಂಕಿಯನ್ನು ಉಗುಳಲಿಕ್ಕೆ ಶುರು ಮಾಡಿದಾಗ ತಾನು ಕುಡಿದ ಅಷ್ಟೂ ನೀರನ್ನು ಹೊರಗೆ ಹಾಕಿ ಬೆಂಕಿಯನ್ನು ಶಾಂತ ಮಾಡ್ತಾನಂತೆ. ಹೀಗೆ ಬಹುಘೋರವಾಗಿರುವಂತಹ ಯುದ್ಧ, 21,000 ಜನ ಮಕ್ಕಳು ಜೊತೆಗೆ ಒಬ್ಬ ದುಂದುವನ ಜೊತೆಗೆ ಹೋರಾಟವನ್ನು ಮಾಡ್ತಾರೆ. ಕೊನೆಗೆ ಅವನ 21,000 ಜನ ಮಕ್ಕಳಲ್ಲಿ 3 ಜನ ಉಳ್ಕೊಳ್ತಾರೆ, ಮಿಕ್ಕೆಲ್ಲರೂ ಕೂಡ ಹೋಗ್ಬಿಡ್ತಾರೆ. ಅವನನ್ನು ಇವನು ಸಂಹಾರ ಮಾಡ್ತಾನೆ. ಹಾಗಾಗಿ ದುಂದು ಅನ್ನುವಂತಹ ಅಸುರನ್ನ ಕೊಂದ ಕಾರಣ ಅವನಿಗೆ ದುಂದುಮಾರ ಅನ್ನುವಂತಹ ಹೆಸರು ಬಂದಿರುತ್ತೆ. ಹೀಗೆ ಅವನ ಮಹಿಮೆಯನ್ನು ಹೇಳ್ತಾರೆ. ಜೊತೆಗೆ ಇನ್ನೊಂದು ತ್ರಿಶಂಕುವಿನ ಕಥೆಯನ್ನು ಹೇಳ್ತಾರೆ. ಈ ತ್ರಿಶಂಕುವಿನ ಕಥೆಯೂ ಕೂಡ ತುಂಬ ಪ್ರಸಿದ್ಧವಾಗಿರುವಂಥದ್ದೇ. ಅವನು ಯಾಕೆ ತ್ರಿಶಂಕು ಆದ, ಮಧ್ಯದಲ್ಲಿ ಸಿಕ್ಕಾಕೊಂಡ ಅಂತ. ಆದರೆ ವಿಶ್ವಾಮಿತ್ರ ಮಹರ್ಷಿಗಳು ಅವನಿಗೆ ಅಷ್ಟು ಬೆಂಬಲಕ್ಕೆ ನಿಂತು
ನಾನು ನಿನಗೆ ಸ್ವರ್ಗಕ್ಕೆ ಕಳಿಸ್ತೀನಿ ಅಂತ ಬೆಂಬಲಕ್ಕೆ ನಿಲ್ಲುವಂತಹ ಕೆಲಸ ಅವನೇನು ಮಾಡಿದ್ದ? ಅಂತಹ ಸಹಾಯ ಏನಾದ್ರು ಮಾಡಿರಬೇಕಲ್ಲ. ವಿಶ್ವಾಮಿತ್ರ ಮಹರ್ಷಿಗಳು ಪ್ರತ್ಯುಪಕಾರವಾಗಿ ಅವನನ್ನು ಸ್ವರ್ಗಕ್ಕೆ ಕಳಿಸಲಿಕ್ಕೆ ಒಪ್ಕೊಳ್ಳುವಂಥದ್ದು. ಅವನೇನು ಮಾಡಿರ್ತಾನೆ ಅಂತ ಹೇಳಿದ್ರೆ, ಅವನ ಮೊದಲಿನ ಹೆಸರು ಸತ್ಯವ್ರತ ಅಂತ ಹೇಳಿ. ಸತ್ಯವ್ರತ ರಾಜ ಏನು ಮಾಡಿರ್ತಾನೆ, ತಾನು ಮದುವೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಕನ್ಯೆಯನ್ನು ಅಪಹಾರ ಮಾಡ್ಕೊಂಡು ಬಂದ್ಬಿಡ್ತಾನೆ. ಮದುವೆ ನಡೀತಾ ಇರುತ್ತೆ, ಮದುವೆ ಆಗುವಂತಹ ಸಂದರ್ಭದಲ್ಲೇ ಕನ್ಯೆಯ ಅಪಹಾರವನ್ನು ಮಾಡ್ಕೊಂಡು ಬಂದ್ಬಿಟ್ಟಿರ್ತಾನೆ. ಆಗ ವಸಿಷ್ಠ ಋಷಿಗಳ ಅವನು ತಂದೆಗೆ ಸಿಟ್ಟು ಬರುತ್ತೆ. ಸತ್ಯವ್ರತನ ತಂದೆಗೆ ತ್ರೈಧನ್ವ ಅಂತ ಹೇಳಿ ಅವನ ಹೆಸರು. ಅವನಿಗೆ ಸಿಟ್ಟು ಬಂದು ಇವನನ್ನು ರಾಜ್ಯದಿಂದ ಹೊರಗೆ ಹಾಕ್ತೀನಿ ಅಂಥೇಳಿ ಹೊರಗೆ ಹಾಕ್ತಾರೆ. ಆಗ ಇವನಿಗೆ ಸಿಟ್ಟು ಬರೋದು ಯಾರ ಬಗ್ಗೆ? ವಸಿಷ್ಠ ಋಷಿಗಳ ಬಗ್ಗೆ ಸಿಟ್ಟು ಬರುತ್ತೆ. ಯಾಕೆ ಅಂದರೆ, ನಾನು ಮಾಡಿದ ತಪ್ಪಲ್ಲ. ಯಾಕೆ? ಕ್ಷತ್ರಿಯರು ಬಾಹುಬಲದಿಂದ ತಾವು ತನ್ನ ಒಂದು ಕನ್ಯೆಯನ್ನು ತಾವು ಪಡೆದುಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ತಾವು ಶಕ್ತಿ ಪ್ರದರ್ಶನವನ್ನು ಮಾಡಿ ಕನ್ಯೆಯನ್ನು ಪಡೆದುಕೊಳ್ಳಿಕ್ಕೆ ಅವಕಾಶ ಇದೆ. ಮದುವೆ ಆಗಿ ಹೋಗಿದ್ದರೆ ಅದನ್ನು ಸ್ವೀಕಾರ ಮಾಡಬಾರ್ದು, ತಪ್ಪು. ಆದರೆ ಪೂರ್ತಿಯಾಗಿ ಇನ್ನೊಬ್ಬರ ಹೆಣ್ಣು ಅಂತ ಆಗೋದು ಯಾವಾಗ? ಸಪ್ತಪದಿ ಮುಗಿದ ಮೇಲೆ, 7 ಹೆಜ್ಜೆಗಳನ್ನೆಲ್ಲ ಮಂತ್ರ ಪುರಸ್ಸರವಾಗಿ ಹೇಳಿ ಮುಗಿಸಿದ ಮೇಲೆ. ಆದರೆ ಅದಕ್ಕಿಂತ ಮುಂಚೆನೇ ನಾನು ಅಪಹಾರ ಮಾಡಿದ್ದಾಗಿತ್ತು. ಹಾಗಾಗಿ ಪರಸ್ತ್ರೀಯನ್ನು ಅಪಹಾರ ಮಾಡದಂತೆ ಆಗೇ ಇರಲಿಲ್ಲ. ಅದು ಗೊತ್ತಿದೆ ವಸಿಷ್ಠ ಋಷಿಗಳಿಗೆ, ಅವರೇನು ಗೊತ್ತಿಲ್ಲದೆ ಇರುವಂತಹ ವಿಚಾರ ಏನಲ್ಲ. ಹಾಗಾಗಿ ಅವರು ಗೊತ್ತಿದ್ದು ನನ್ನ ತಪ್ಪಿಲ್ಲದೇ ಇದ್ದರೂ ಕೂಡ ನನ್ನನ್ನು ಹೊರಗೆ ಹಾಕ್ತಾ ಇದ್ರೂ ಕೂಡ ಸುಮ್ಮನೆ ಇದ್ದರು ಅಂಥೇಳಿ ವಸಿಷ್ಠ ಋಷಿಗಳ ಮೇಲೆ ಭಾರಿ ಸಿಟ್ಟಿರುತ್ತೆ. ಸರಿ, ಅವನನ್ನು ಹೊರಗೆ ಹಾಕಿಬಿಡ್ತಾರೆ. ಕಾಡಲ್ಲಿ ಎಲ್ಲೋ ಇರ್ತಾನೆ. ಆ ಕಾಡಲ್ಲಿ ಇರುವಂತಹ ಸಂದರ್ಭದಲ್ಲಿ ಕೆಲವು ವರ್ಷಗಳಾಗ್ತಾ ಇದ್ದಂತೆ ಅವನ ತಂದೆ ಅವನು ವಾನಪ್ರಸ್ಥವನ್ನು ಸ್ವೀಕಾರ ಮಾಡಿ ಹೋಗಿಬಿಡ್ತಾನೆ. ಇಲ್ಲಿ ಅರಾಜಕತೆ ಬಂದುಬಿಡುತ್ತೆ. ಆವಾಗ ಅರಾಜಕತೆಯ ಪ್ರಭಾವವಾಗಿ ಅನಾವೃಷ್ಟಿ ಶುರುವಾಗುತ್ತೆ. 12 ವರ್ಷಗಳ ಕಾಲ ದೀರ್ಘವಾಗಿರುವಂತಹ ಬರಗಾಲ ಬಂದಿರುತ್ತೆ. ಅಂಥ ಸಂದರ್ಭದಲ್ಲಿ ಸತ್ಯವ್ರತ ಇದ್ದಂತಹ ಕಾಡಿನಲ್ಲೇ ವಿಶ್ವಾಮಿತ್ರ ಮಹರ್ಷಿಗಳ ಹೆಂಡತಿ ಮತ್ತು ವಿಶ್ವಾಮಿತ್ರ ಮಹರ್ಷಿಗಳ ಎಲ್ಲ ಮಕ್ಕಳು ಅಲ್ಲಿ ಇರುತ್ತಾರೆ. ವಿಶ್ವಾಮಿತ್ರ ಮಹರ್ಷಿಗಳು ನಾನು ತಪಸ್ಸು ಮಾಡ್ಕೊಂಡು ಬರ್ತೀನಿ ಕೆಲವು ವರ್ಷಗಳ ಕಾಲ ಅಂತ ಹೇಳಿ ತಪಸ್ಸಿಗೆ ಅಂತ ಬೇರೆ ಎಲ್ಲೋ ಹೋಗಿರ್ತಾರೆ ಅವರು. ಇಲ್ಲಿ ಬರಗಾಲ ಬಂದ ಕೂಡಲೇ ವಿಶ್ವಾಮಿತ್ರರ ಪತ್ನಿಗೆ ಮಕ್ಕಳನ್ನು ಹೇಗೆ ಸಾಕೋದು ಬಹಳ ಚಿಂತೆ ಆಗುತ್ತೆ.